ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿ ಬಂಗಡೆ ಮೀನಿನ ಹುಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, ನಾವಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಒಣಮೆಣಸನ್ನು ತಗೊಂಡಿದ್ದೇನೆ. ಇಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಳಿ, ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, ಆಮೇಲೆ ಚಿಟಕಿಯಷ್ಟು ಸಾಸಿವೆ, ಆಮೇಲೆ 4 ರಿಂದ 5 ಹೆಸಳು ಬೆಳ್ಳುಳ್ಳಿ, 8 ರಿಂದ 10 ಆಗುವಷ್ಟು ಕಾಳುಮೆಣಸು, ಆಮೇಲೆ ಇಲ್ಲಿ ಒಂದು ಚಿಟಕಿ ಆಗುವಷ್ಟು ಮೆಂತ್ಯ, ಆಮೇಲೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೇನೆ. ಈಗ ಇದಿಷ್ಟು ನಾವು ಹುರಿದು ರುಬ್ಬಿ ಬರಬೇಕು. ಇಲ್ಲಿ ನಾನು ಒಂದು ಮುಷ್ಟಿಕಾಯಿಗೆ ಒಂದು ಸ್ವಲ್ಪ ಚಿಟಕಿ ಅರಿಶಿನ ಹಾಕಿಟ್ಕೊಂಡಿದ್ದೇನೆ. ಇದಿಷ್ಟು ನಾವು ರುಬ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಎಣ್ಣೆಗೆ ಹುರಿಲಿಕ್ಕೆ ನಾನಿಲ್ಲಿ ಸಣ್ಣದಾಗಿ ಕತ್ತರಿಸಿದ ಬೆಳ್ಳುಳ್ಳಿ ಮತ್ತು ಶುಂಠಿನ ತಗೊಂಡಿದ್ದೇನೆ. 2 ರಿಂದ 3 ಹಸಿಮೆಣಸು ತಗೊಂಡಿದ್ದೇನೆ. ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ತಗೊಂಡಿದ್ದೇನೆ. ಇದಷ್ಟು ನಾನು ಮಿಕ್ಸಿಗೆ ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಇದು ತೆಂಗಿನಕಾಯಿ ಮತ್ತು ಕಾಯಿ ತುರಿ ಮತ್ತು ಅರಿಶಿನ, ಇದನ್ನೆಲ್ಲ ನಾನು ಹುರಿಲಿಲ್ಲ, ಅದೇ ಥರ ಹಸಿ ಮಸಾಲೆನೇ ಹಾಕಿದ್ದೇನೆ. ಇದಕ್ಕೆ ನೀರನ್ನು ಹಾಕೊಂಡು ಈಗ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿ ಎಣ್ಣೆನ ಹಾಕೊಂಡಿದ್ದೇನೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸನ್ನು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಹಾಕೋಣ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಹೀಗೆ ನಾವು ಮಸಾಲೆ ರುಬ್ಬಿದ್ವಲ್ಲ, ಅದಕ್ಕೆ ನೀವು ಬೇಕಾದರೆ ಜೀರಿಗೆನ ಸೇರಿಸ್ಬೋದು. ನಾನು ಜೀರಿಗೆ ಸೇರಿಸಲಿಲ್ಲ. ಮಂಗಳೂರು ಕಡೆ ಎಲ್ಲ ಜೀರಿಗೆನ ಸೇರಿಸ್ತಾರೆ. ಜೀರಿಗೆ ಹಾಕ್ಬೋದು, ಅಂದರೆ ಹಾಕ್ಲೇನು ಅದೇ ಥರನೂ ಟೇಸ್ಟಿಯಾಗಿ ಮಾಡ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ರುಬ್ಬಿದಂಥ ಮಸಾಲೆನ ಹಾಕ್ತೀನಿ. ಇದಕ್ಕೆ ಜಾಸ್ತಿ ನೀರೇನು ಹಾಕಬೇಡಿ, ಜಾಸ್ತಿ ನೀರು ಹಾಕಬೇಡಿ. ನೀರು ಹಾಕಬೇಕು ಸ್ವಲ್ಪ, ಆದರೆ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಒಂಚೂರು ನಾನು ರುಬ್ಬಿದ್ರಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಗೆ ಹಾಕ್ತಾಯಿದ್ದೇನೆ. ಒಂಚೂರು ನೀರು ಹಾಕೊಂಡು ಒಂದ್ಸಲ ತಿರುಗಿಸಿ ಇದನ್ನ ಕುದಿಲಿಕ್ಕೆ ಬಿಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ. ಉಪ್ಪು ನೀವು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ಮಿಕ್ಸ್ ಮಾಡಿ. ಇದಕ್ಕೆ ಕಾಯಿ ಸ್ವಲ್ಪ ಹಾಕಬೇಕು. ಇದು ಪೂರ್ತಿಯಾಗಿ ಕುದೀಲಿ ಫ್ರೆಂಡ್ಸ್. ಇದು ಕುದೀತಾ ಇದೆ. ಬಂಗಡೆ ಮೀನನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬಂಗಡೆ ಮೀನನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ತೋರಿ ಅಂತಾರಲ್ಲ, ತಾರ್ಲೆ ಮೀನು ತಗೊಳ್ಬೋದು. ಚೆನ್ನಾಗಿ ಕುದೀಲಿ. ಇದಾಗಿದೆ ಫ್ರೆಂಡ್ಸ್. ಈಗ ಇದು ಹುಳಿಯಾಗಿ ಖಾರ ಆಗಿರುತ್ತೆ. ತುಂಬ ಉಪ್ಪನ್ನು ಹಾಕಿ ಸೇರಿಸ್ಬೇಡಿ, ತುಂಬ ನೀರನ್ನು ಸೇರಿಸ್ಬೇಡಿ. ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಇದಾಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಫ್ರೆಂಡ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.